ಸೇರಿಸ್ಕೊಂಡು ಹೇಳ್ತೀನಿ. ಪಿ ರಾಜೀವ್ ಅಲ್ಲಿ ಸೈಟ್ ತೊಗೊಂಡಿದ್ದಾನೆ ಅಂದರೆ ಅದು ನ್ಯಾಯ, ಸಿದ್ದರಾಮಯ್ಯ ಮಾಡ್ಕೊಂಡಿದ್ದು ತಪ್ಪು ಅಂತೇಳಿ ನಾನು ಹೇಳ್ತಾ ಇಲ್ಲ. ಫಸ್ಟ್ ಯಾರ್ದಿದೆ, ಬಿ ಜೆ ಪಿಯವ್ರದ್ದಿದೆಯಾ, ಬಿ ಜೆ ಪಿಯವ್ರ ಮೇಲೆ ಕೇಸ್ ಹಾಕಿ. ಜೆ ಡಿ ಎಸ್ನವ್ರದ್ದಿದೆಯಾ, ಜೆ ಡಿ ಎಸ್ನವ್ರ ಮೇಲೆ ಕೇಸ್ ಹಾಕಿ. ಲಾಸ್ಟಿಗೆ ಕಾಂಗ್ರೆಸ್ನವ್ರ ಮೇಲಾದರೂ ಕೇಸ್ ಹಾಕೋದಕ್ಕೆ ಬನ್ನಿ. ಈಗ ಕಾಂಗ್ರೆಸ್ನವರಿಗೆ ಒಂದು ಹೊಸ ಚಾಳಿ ಪ್ರಾರಂಭ ಆಗಿದೆ. ಕಾರ್ಮಿಕ ಇಲಾಖೆಯ ಹಗರಣ ಬರುತ್ತೆ ನಾಳೆ ನಾಡಿದ್ದು. ಇದೇ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅಮಾಯಕ ಕಾರ್ಮಿಕ ಹೆಸರಿನಲ್ಲಿ ನಿಮ್ಮ ಮೆಡಿಕಲ್ ಟೆಸ್ಟ್ ಮಾಡಿದ್ದೀವಿ ಅಂತ ಹೇಳಿ 30,000 ಕಾರ್ಮಿಕರದ್ದು ಡೂಪ್ಲಿಕೇಟ್ ಲೀಸ್ಟನ್ನು ಮಾಡಿ 90 ಕೋಟಿ ದುಡ್ಡನ್ನು ತೆಗೆದಿದ್ದಾರೆ. ಇದೇ ಚಿತ್ರದುರ್ಗ ಜಿಲ್ಲೆದು. ಒಟ್ಟಾರೆ 918 ಕೋಟಿ ಕಾರ್ಮಿಕ ಇಲಾಖೆಯಲ್ಲಿ ಒಬ್ಬ ಕಾರ್ಮಿಕನಿಗೂ ಮೆಡಿಕಲ್ ಟೆಸ್ಟ್ ಮಾಡಿಲ್ಲ. ಬಟ್ 918 ಕೋಟಿಯನ್ನು ದುಡ್ಡು ತಗೊಂಡಿದ್ದಾರೆ. ಅದರ ಎಲ್ಲ ದಾಖಲೆಗಳನ್ನು ಕಲೆಕ್ಟ್ ಮಾಡಿದ್ದೀವಿ. ಈಗ ಕಾರ್ಮಿಕರದ್ದು, ಅಮಾಯಕರದ್ದು ದುಡ್ಡು ನೀವು ಅಕ್ರಮವಾಗಿ ಬಳಸಿದ್ದೀರಿ ಅಂತ ಹೇಳಿದ ತಕ್ಷಣ ಇವರೇನು ಹೇಳ್ತಾರೆ, ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿ ಇದಾಗಿತ್ತು. ಪುಣ್ಯಾತ್ಮ, ಫಸ್ಟು ಬಿ ಜೆ ಪಿದು ತನಿಖೆ ಮಾಡು, ಆಮೇಲೆ ನಿಮ್ಮ ಕಾಂಗ್ರೆಸ್ಸಿನ ಮಿನಿಸ್ಟ್ರ್ ಇದಾನಲ್ಲ ಅವನ ಮೇಲೆ ತನಿಖೆ ಮಾಡು. ಮೊದಲೇ ಕಾಂಗ್ರೆಸ್ಸಿನ ಮಿನಿಸ್ಟ್ರ್ ಮೇಲೆ ತನಿಖೆ ಮಾಡುವಂಥ ಯಾರಿಗೂ ಹೇಳೋದೇ ಇಲ್ಲ ನಾವು ಈ ಇನ್ವೆಸ್ಟಿಗೇಷನಿಂಗ್ ಏಜೆನ್ಸಿ ಅವರಿಗೆ. ಏನು ಬಾಯಿ ಪಡ್ಕೊಳ್ತೀರಾ? ಅವ್ರ ಕಾಲದಲ್ಲಾಗಿತ್ತು, ಇವ್ರ ಯಾರ ಕಾಲದಲ್ಲಾದರೂ ತಪ್ಪೇ ಅಪ್ಪ. ಆ ತಪ್ಪಾಗಿರೋದನ್ನು ತನಿಖೆ ಮಾಡಿ, ಕೊನೆಗೆ ಕಾಂಗ್ರೆಸ್ನವ್ರದ್ದು ತನಿಖೆ ಮಾಡಿ. ಹಾಗಾಗಿ ಈ ಸರ್ಕಾರದಲ್ಲಿ ಇವತ್ತು ಎಂ ಬಿ ಪಾಟೀಲ್ ಅವರು ಬರ್ತಾ ಇದ್ದಾರೆ. KIDB ಹರಾಜಿಗೆ ಇಟ್ಟಿದ್ದಾರೆ. ಕೇಳಿ ಎಂ ಬಿ ಪಾಟೀಲ್ ಅವರು, SC STಗಳಿಗೆ 75% ಸಬ್ಸಿಡಿ ಇದೆ. ಆದರೆ ಅಲ್ಲಿ ಲಂಚ ಎಷ್ಟು ಕೊಡಬೇಕು ಅಂದರೆ 75% ಸಬ್ಸಿಡಿಯ ಡಬಲ್ ಲಂಚ ಕೊಡಬೇಕು. ಇದು KIDBಯಲ್ಲಿ ನಡೀತಾ ಇರುವಂತಹ ಕ್ರಮ. ಯಾವ ಇಲಾಖೆಯಲ್ಲಿ ಹಗರಣ ಇಲ್ಲದೆ ಈ ಕಾಂಗ್ರೆಸ್ ಆಡಳಿತ ನಡೀತಾ ಇದೆ? ಬೆಲೆ ಏರಿಕೆಯ ಪೆಟ್ಟು ಈ ಕರ್ನಾಟಕದ ಯಾವ ವರ್ಗವನ್ನು ಬಿಟ್ಟಿದೆ? SC STಗಳಿಗೆ ಬೋರ್ವೆಲ್ಗಳಿಗೆ ಕೊಡಬೇಕಾದ ದುಡ್ಡು ಕೊಡ್ತಾ ಇಲ್ಲ. ಕುರಿ ಕೋಳಿ ತಗೊಂಡು ಜೀವನ ಮಾಡ್ತಿದ್ರು, ಒಂದು ಸಣ್ಣ ಉದ್ದಿಮೆ ಮಾಡಿಕೊಂಡು, ಒಂದು ಸಣ್ಣ ಕೆಲಸ ಮಾಡಿಕೊಂಡು, ಅದಕ್ಕೆ ಕೂಡ ಮಣ್ಣು ಹಾಕಿದ್ದೀರಿ. SC STಗಳ ಪರ ನಾವು ಅಂಥೇಳಿ ಹೇಳ್ಕೊಳ್ತಾ ಇದ್ದೀರಿ. ಕಾಂಗ್ರೆಸ್ನವರು ಸಾಲಿಡ್ಡಾಗಿ 2 ವರ್ಷದಲ್ಲಿ SC ST ಅಭಿವೃದ್ಧಿಗೆ ಮೀಸಲಿದ್ದಂತಹ 25,000 ಕೋಟಿ, 1-2 ಕೋಟಿ ಅಲ್ಲ, 25,000 ಕೋಟಿಯನ್ನು ಸಾಲಿಡ್ಡಾಗಿ ಎತ್ತಿ ಡೈವರ್ಟ್ ಮಾಡ್ಕೊಂಡಿದ್ದೀರಾ. ಯಾವ ಮುಖ ಇಟ್ಕೊಂಡು SC ST ಪರ ಅಂತೇಳಿ ನೀವು ಹೇಳ್ಕೊಳ್ತೀರಾ? ನೋಡಿ, ಒಂದು ಸಮಾಜದಲ್ಲಿ ರೋಗಕ್ಕೆ ಫಸ್ಟು ರೋಗದ ಮೂಲ ಯಾವುದು ಅಂತ ಹೇಳಿ ಕಂಡುಕೊಳ್ಳಬೇಕು. ಹಾಗಾಗಿ ಜಾತಿ ಗಣತಿ ವೈಜ್ಞಾನಿಕವಾಗಿ ಮಾಡ್ತಾ ಇದ್ದೀರಿ ಅಂದರೆ ತಪ್ಪಿಲ್ಲ. ರಾಜಕಾರಣಕ್ಕಾಗಿ ಜಾತಿ ಗಣತಿ ಹೆಸರನ್ನು ಬಳಸ್ಕೊಳ್ತೀನಿ ಅಂದರೆ ಅದು ಅಕ್ಷಮ್ಯ. ಸಿದ್ದರಾಮಯ್ಯನವರ ಧೋರಣೆ ಅಹಿಂದ ವರ್ಗಕ್ಕೆ ಅಭಿವೃದ್ಧಿ ಮಾಡಲ್ಲ, ಅಹಿಂದ ವರ್ಗ ಅಂತ ಹೇಳ್ಕೊಳ್ತಾರೆ. SC STಗಳಿಗೆ ನಿಗಮಗಳಿಗೆ 1 ರೂಪಾಯಿ ದುಡ್ಡು ಕೊಡೋಕ್ಕಾಗ್ತಾ ಇಲ್ಲ ಇವರಿಗೆ. ನಾವು SC ST ಪರ ಅಂತ ಹೇಳ್ತಾರೆ. ಈಗ ಅವರ ಸೀಟಿಗೆ ಸಂಚಕಾರ ಬಂದ ತಕ್ಷಣ ಜಾತಿ ಗಣತಿ ಅಂತ ಹೇಳ್ತಾರೆ. ಜಾತಿ ಗಣತಿ ವೈಜ್ಞಾನಿಕವಾಗಿ ಸಮಸ್ಯೆಗೆ ಪರಿಹಾರ ಕೊಡೋ ನಿಟ್ಟಿನಲ್ಲಿ ಮಾಡ್ತಾ ಇದ್ದೀರಾ, ಸ್ವಾಗತ ಮಾಡಿ. ಆದರೆ ನಿಮ್ಮ ರಾಜಕೀಯ ಚೆಲ್ಲಾಟಕ್ಕಾಗಿ ಇವನ್ನ ಟ್ರಂಪ್ ಕಾರ್ಡ್ ಥರ ಬಳಸ್ಕೊಳ್ಳೋದಿದೆಯಲ್ಲ, ಜಾತಿ, ಅಹಿಂದ, SC ST, ಜಾತಿ ಗಣತಿ, ಇದೆಲ್ಲವನ್ನು ಮೀರಿದರೆ ಇದು ನಾವು ಮಾಡಿದ್ದಲ್ಲ, BJP ಮಾಡಿದ್ದು. ಅದನ್ನು ಬಿಟ್ಟ ಮೇಲೆ ಕೇಂದ್ರ ಸರ್ಕಾರದ ಕಡೆ ಬೆಳೆದು ತೋರಿಸೋದು ನಿಂದೇನು? ಕಾಂಗ್ರೆಸ್ಸಿಗೆ ಜನ ವೋಟ್ ಹಾಕಿದ್ದು ನೀವು ಇನ್ನೊಬ್ಬರ ಮೇಲೆ ಕೈ ತೋರಿಸೋದಕ್ಕಲ್ಲ, ನೀವು ಮಾಡಿದ್ದೇನು? ಹಾಗಾಗಿ ಜಾತಿ ಗಣತಿಯ ಹಿಂದೆ ಸಮಾಜದ ಅಭಿವೃದ್ಧಿಯ ಚಿಂತನೆ ಇದ್ದರೆ ಒಳ್ಳೆಯದು. ರಾಜಕೀಯ ತೆವಲಿಗಾಗಿ ಇದನ್ನು ಮಾಡ್ತೀವಿ ಅಂತ ಹೇಳಿದರೆ ವಿರೋಧಿ ಮಾಡಿ.
ಏಜೆಂಟ್ರಾಗಿ ಕೂತಿದ್ದಾರಾ ಅನ್ನುವಂತಹ ಪ್ರಶ್ನೆ ಇಡೀ ರಾಜ್ಯದಲ್ಲಿ ಈ ಪ್ರಶ್ನೆಯನ್ನು ಮೂಡಿತ್ತು. ಇವತ್ತು ದೇಶದ ಮುಂದೆ ಕರ್ನಾಟಕ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಹೋಗಿದೆ ಅನ್ನೋದು ಇಡೀ ದೇಶಕ್ಕೆ ಗೊತ್ತಾಗಿದೆ. ಬಿಜೆಪಿಯಲ್ಲೂ ಒಣ ರಾಜಕೀಯ ಮತ್ತೆ ಮುಂದೆನೇ ಬರ್ತಾ ಇದೆ ಅಂತ ಮನೆಯಲ್ಲೂ ಕೂಡ ಬಾಗಿಕೊಂಡಿರಬೇಕು ಅಂತ ಮಾತಾಡಬಾರ್ದು ಅಂತ ವಿಜೇಂದ್ರ ಅವರು ಟಾಂಗ್ ಕೊಟ್ಟಿದ್ರು. ಅದರ ಮಧ್ಯೆ ಕೆಲವು ಟೀಮ್ ದೆಹಲಿಗೆ ಹೋಗ್ತಕ್ಕಂಥದ್ದು ಚರ್ಚೆ ನಡೀತಾ ಇದೆ. ಸನ್ಮಾನ್ಯ ವಿಜೇಂದ್ರ ಅವರು ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯದ ಚುಕ್ಕಾಣಿಯನ್ನು ಹಿಡಿದ ಮೇಲೆ ಭಾರತೀಯ ಜನತಾ ಪಕ್ಷ ಬಹಳ ಚೆನ್ನಾಗಿ ಸಂಘಟನೆ ಆಗ್ತಾ ಇದೆ. ಭಾರತೀಯ ಜನತಾ ಪಕ್ಷದ ಬಗ್ಗೆ ಯುವಕರಲ್ಲಿ ವಿಶ್ವಾಸ ಮೂಡ್ತಾ ಇದೆ. ಸಮರ್ಥ ನಾಯಕತ್ವ ಭಾರತೀಯ ಜನತಾ ಪಕ್ಷಕ್ಕೆ ಕರ್ನಾಟಕದಲ್ಲಿ ಸಿಕ್ಕಿದೆ. ಸಹಜವಾಗಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಏನೋ ಸಹಜವಾಗಿ ಮಾನವರ ಗುಣಧರ್ಮಗಳು ಇರುವಂಥದ್ದು ಎಲ್ಲರಲ್ಲೂ ಸಹಜ. ಆದರೆ ಇದೆಲ್ಲವನ್ನು ವರಿಷ್ಠರು ಗಮನಿಸಿದ್ದಾರೆ. ವರಿಷ್ಠರು ಆದಷ್ಟು ಬೇಗ ಇದನ್ನು ತೀರ್ಮಾನ ತೆಗೆದುಕೊಂಡು ಪಕ್ಷದಲ್ಲೇ ರಾಜ್ಯಾಧ್ಯಕ್ಷ ಬದಲಾವಣೆ ಆಗಬೇಕಂತ ನಾಯಕರಲ್ಲೇ ಹೇಳ್ತಾ ಇದ್ದಾರೆ ಪದೇ ಪದೇ. ನೋಡಿ, ಆಂತರಿಕ ಪ್ರಜಾಪ್ರಭುತ್ವ ಇರುವಂಥದ್ದು ಭಾರತೀಯ ಜನತಾ ಪಕ್ಷದಲ್ಲಿ. ನಮ್ಮಲ್ಲಿ ಹೈಕಮಾಂಡ್ ಸಂಸ್ಕೃತಿ ಇಲ್ಲ. ಬೂತ್ ಮಟ್ಟದ ಕಾರ್ಯಕರ್ತರು ಮಂಡಲ ಅಧ್ಯಕ್ಷರನ್ನ ಚುನಾವಣೆ ಮಾಡ್ತಾರೆ, ಆಯ್ಕೆ ಮಾಡ್ತಾರೆ. ಮಂಡಲ ಅಧ್ಯಕ್ಷರು ಮಂಡಲ ಪ್ರತಿನಿಧಿಗಳು ಸೇರಿ ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಮಾಡ್ತಾರೆ. ಜಿಲ್ಲಾಧ್ಯಕ್ಷರು ರಾಜ್ಯ ಪರಿಷತ್ತಿನ ಸದಸ್ಯರು ಇವರೆಲ್ಲರೂ ಸೇರಿ ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡ್ತಾರೆ. ಹಾಗಾಗಿ ಈಗ ಸಂಘಟನಾ ಪರ್ವ ನಡೀತಾ ಇದೆ. ಸಂಘಟನಾ ಪರ್ವ ವಿಜಯೇಂದ್ರ ಅವರ ನಾಯಕತ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿದೆ. ಭಾರತ ದೇಶದಲ್ಲಿ ಬಹುತೇಕ ನಾವು 4ನೇ ಸ್ಥಾನದಲ್ಲಿ ಸಂಘಟನಾ ಪರ್ವದ ಶ್ರೇಣಿಯನ್ನು ಪಡೆದುಕೊಂಡಿದ್ದೇವೆ. ಹಾಗಾಗಿ ಮೊನ್ನೆ ವಿಜಯೇಂದ್ರ ಅವರ ಏನು ಈ ಸಂಘಟನಾ ಸಾಮರ್ಥ್ಯ ಇದೆ ಇದು ರಾಷ್ಟ್ರೀಯ ನಾಯಕರು ಗಮನಿಸಿದ್ದಾರೆ. ಸೊ ವಿಜಯೇಂದ್ರ ಅವರ ನಾಯಕತ್ವದಲ್ಲಿ ಈ ಪಕ್ಷ ಮುಂದೆ ಇನ್ನಷ್ಟು ಸದೃಢವಾಗಿ ಕಾಂಗ್ರೆಸ್ ಪಕ್ಷವನ್ನು, ಕಾಂಗ್ರೆಸ್ ಸರ್ಕಾರವನ್ನು ದಿಟ್ಟವಾಗಿ ಎದುರಿಸುತ್ತೆ. ಹೈಕಮಾಂಡ್ ಎಷ್ಟೇ ಬಾರಿ ಕರೆದು ಬುದ್ಧಿ ಹೇಳಿದ್ರು ಕೂಡ ಕೆಲವು ಕಡೆ ಮಾತುಗಳು ನಿಲ್ತಾ ಇಲ್ಲ ಸರ್. ಮತ್ತೇನೂ ಕೂಡ ನಾವು ವಿರುದ್ಧವಾಗಿ ನಡೀತಾನೆ. ಸಂಘಟನಾ ಪರ್ವ ಇನ್ನೊಂದು 15-20 ದಿನ. ಸಂಘಟನಾ ಪರ್ವ ಒಂದು ಸಾರಿ ಮುಗಿದ ತಕ್ಷಣ ಎಲ್ಲದೂ ಸರಿದಾರಿಗೆ ಬರುತ್ತೆ. ಬಿಜೆಪಿಯವರು ಎದುರ್ಕೊಂಡು ಈಡಿನ ಚೂ ಬಿಡ್ತಿದ್ದಾರೆ ಅಂತ ಸುರ್ಜೇವಾಲ ಅವರು ಹೇಳಿದರು. ರಾಜ್ಯಪಾಲರ ತೀರ್ಮಾನ ತಪ್ಪು ಅಂತ ಹೇಳಿದರು. ಹೈಕೋರ್ಟ್ ಹೇಳ್ತಲ್ಲ ಅಕ್ರಮ ಆಗಿದೆ, ತನಿಖೆ ಆಗಬೇಕು ಅಂತ, ಅದು ತಪ್ಪ. ರಾಜ್ಯಪಾಲರ ಸಂವಿಧಾನಾತ್ಮಕ ಹುದ್ದೆಗೆ ನೀವು ಗೌರವ ಕೊಡ್ತೀರೋ ಕೊಡಲ್ವೋ, ಅದನ್ನು ಎತ್ತಿ ಹಿಡಿದಿದೆ ಹೈಕೋರ್ಟ್, ಅದಕ್ಕೆ ಗೌರವ ಕೊಡ್ತೀರೋ ಕೊಡಲ್ವೋ. ಇಡಿ ಲೋಕಾಯುಕ್ತ ತನಿಖೆಯ ಮೇಲೆ ವರದಿಯನ್ನು ಸಲ್ಲಿಸಿದೆ. ಇವತ್ತು ಇಡಿ ಏನು ಕ್ರಮವನ್ನು ತೆಗೆದುಕೊಂಡಿದೆ, ಇದನ್ನು ಏನು ಪ್ರಾಪರ್ಟಿಯನ್ನು ಸೀಸ್ ಮಾಡಿದೆ, ಈ ಸೀಸರ್ ಪ್ರಕ್ರಿಯೆಗೆ ಲೋಕಾಯುಕ್ತ ತನಿಖೆಯನ್ನು ಆಧರಿಸಿ ಕೈಗೊಂಡಿರುವಂತಹ ಕ್ರಮ. ಲೋಕಾಯುಕ್ತ ತನಿಖೆಯ ಸಂಸ್ಥೆಯನ್ನು ನೀವು ನಂಬಲ್ವಾ? ಹಾಗಿದ್ದರೆ ನಿಮ್ಮ ದೃಷ್ಟಿಯಲ್ಲಿ ಯಾವುದು ಅಕ್ರಮ, ಯಾವುದು ನ್ಯಾಯ? ಕಾಂಗ್ರೆಸ್ ಪಕ್ಷದವರು ಸಂವಿಧಾನ, ಕಾನೂನು ಎಲ್ಲವನ್ನ ಬಿಟ್ಟು ಮಾಡಿದ್ದೇ ನ್ಯಾಯ ಅಂತ ಹೇಳಿ ಒಂದು ತಿದ್ದುಪಡಿ ಮಾಡ್ಕೊಂಬಿಡಿ. ನೀವೇ ಯೋಚನೆ ಮಾಡಿ, 3,24,700 ರೂಪಾಯಿ ಮೌಲ್ಯದ ಸೈಟು, ಅದನ್ನು ಡಿಮಾನಿಟೈಸೇಷನ್ ಮಾಡ್ಕೊಳ್ತಾರೆ. ಆಲ್ರೆಡಿ KIDB ಅದನ್ನು ಪಡೆದುಕೊಂಡ್ಬಿಟ್ಟಿದೆ. ಎಷ್ಟಕ್ಕೆ? 3,24,700 ರೂಪಾಯಿಗೆ KIDB ಪರಿಹಾರ ಕೊಟ್ಟು ತಗೊಂಡಿದೆ. ಅದನ್ನು ಡಿನೋಟಿಫಿಕೇಷನ್ ಮಾಡ್ಕೊಳ್ತಾರೆ. ಎಷ್ಟು ಲಕ್ಷಕ್ಕೆ? 30-32 ಲಕ್ಷಕ್ಕೆ. ಇವತ್ತು ಅದರ ಬೆಲೆ 60 ಕೋಟಿ. ಈ ಥರದ್ದು 14 ಸೈಟು ಬೇಷರತ್ತಾಗಿ ಮುಖ್ಯಮಂತ್ರಿಗಳು ವಾಪಸ್ ಕೊಟ್ಟರು. ಇವತ್ತು ಇಡಿ ಹೇಳಿದೆ ಲೋಕಾಯುಕ್ತ ತನಿಖೆಯನ್ನು ಆಧರಿಸಿ ಅದು 14 ಸೈಟ್ ಅಲ್ಲ, 140 ಸೈಟ್ ಅಂತ. 300 ಕೋಟಿ ಗೌರ್ನಮೆಂಟ್ ವ್ಯಾಲ್ಯೂ. ಬಟ್ ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ ಈ 140 ಸೈಟಿಗೆ 600-700 ಕೋಟಿ. ಇದು ನೇರವಾಗಿ ಸಿದ್ದರಾಮಯ್ಯನವರು. ಈ ಥರದ್ದು ಸಾವಿರಾರು ಸೈಟ್ಗಳು ಆಗಿದ್ದಾವೆ. ಹಾಗಾಗಿ ತನಿಖೆ ಹೋದರೆ
ಬರೀ ಮೂಡಾದಲ್ಲೇ ಕನಿಷ್ಠ 4,000 ಕೋಟಿ ಅಕ್ರಮ ಆಗಿದೆ, ಕೆಲವೇ ವ್ಯಕ್ತಿಗಳಿಗೆ ಆಗಿರುವಂಥದ್ದು. ಸೊ ಇದನ್ನು ಇವರು ಪಾರದರ್ಶಕ, ಇವರು ನ್ಯಾಯದ ಪರ, ಇವರು ಅಮಾಯಕರು ಅಂತ ಹೇಳಿ ಸರ್ಟಿಫೈ ಮಾಡಬೇಕು.